ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ನಮ್ಮ ಧರ್ಮದೇವತೆಗಳು ಮತ್ತು ಮಹಾಗಣಪತಿ ಅಣ್ಣಪ್ಪ ಸ್ವಾಮಿಯನ್ನು ಸ್ಮರಿಸಿ, ನಾನು ಇಲ್ಲಿ ಒಳಗೆ ಬರುವಾಗ ನಾನೊಬ್ಬ ಹೆಗ್ಡೆಯವರಾಗಿ ಇಲ್ಲಿ ಬರಲಿಲ್ಲ. ನಾನೊಬ್ಬ ಸಾಮಾನ್ಯ ನಿಮ್ಮ ಹಾಗೆ ಧರ್ಮದರ್ಶಿಯಾಗಿ ಇಲ್ಲಿ ಒಳಗೆ ಬಂದೆ. ಬರುವಾಗ ನನಗೆ ಕೆಲವು ದಿವಸದ ಅನಾರೋಗ್ಯ ಇತ್ತು, ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು. ಮೊನ್ನೆ ಭಾಳ ಜನ ಬಂದಿದ್ರು ಒಳಗೆ, ಬೀಡಿನೊಳಗೆ 500 ಜನ 1000 ಜನ ಒಳಗೆ ಬಂದರು. ಹಾಗಾಗಿ ಎಲ್ಲೋ ಒಂದು ಕಡೆ ಇನ್ಫೆಕ್ಷನ್ ಆಯಿತು, ಜ್ವರ ಬಂದಿತ್ತು. ಒಂದು 2-3 ದಿವಸ ಭಾಳ ನಿಶಕ್ತಿ ಎಲ್ಲ ಇತ್ತು. ಆದರೆ ಈಗ ಇಲ್ಲಿ ಒಳಗೆ ಬರುವಾಗ ನಿಮ್ಮೆಲ್ಲರ ನಗು ನೋಡಿ ಆಮೇಲೆ ನಾನು ಎಲ್ಲವನ್ನು ಮರೆತೆ. ನೀವೆಲ್ಲ ನಗ್ತಾ ಇದ್ರಿ ಮತ್ತು ನಗು ನೋಡಿ ಓಹೋ ಇವರು ಕೂಡ ನಮ್ಮ ಹಾಗೆ ಯಾವ ಚಿಂತೆಯಲ್ಲಿಲ್ಲ, ಧೈರ್ಯದಲ್ಲಿದ್ದಾರೆ ಇವರು ಅಂತೇಳಿ ಭಾಳ ಸಂತೋಷ ಆಯಿತು ನನಗೆ. ಹಾಗೆ ನಾನು ಕೂಡ ನಿಮ್ಮ ಅಲ್ಲಿ ಒಬ್ಬನಾಗಿ ಭಾಳ ಸಂತೋಷದಿಂದ ಒಳಗೆ ಪ್ರವೇಶ ಮಾಡಿದೆ. ಮೋಹನ್ ಆಳ್ವರು ನಮ್ಮ ಬಂಧುಗಳು. ಅವರು ಹೇಗೆ ಈ ಕಳೆದ ಕೆಲವೊಂದು ವಾರವನ್ನು ಕಳೆದಿದ್ದಾರೆ ಅಂತಂದರೆ, ಧರ್ಮಸ್ಥಳಕ್ಕೆ ಬರುವಾಗ ಅವರು ದಿವಸ ಅವರ ಕಾರಲ್ಲಿ ಬರುತ್ತಾ ಹೋಗ್ತಾಯಿದ್ರು. ನಮ್ಮ ಮಗಳು ಶ್ರದ್ಧಾ ಮತ್ತು ಇತರೆಲ್ಲ ಹೇಳ್ತಿದ್ದರು, ಹೇಗೆ ಬರ್ತಾರೆ ಈ ರಸ್ತೆಯಲ್ಲಿ ದಿನ ಅಂತೇಳಿ. ನಾವು ಹೇಳ್ತೇವ್ರಿ, ನೀವು ಇಲ್ಲಿ ನಿಲ್ಲಿ, ನೀವು ಮತ್ತೆ ದಿವಸ ಹೋಗಿ ಬರೋದು ಬೇಡ ಅಂತ. ಇಲ್ಲ, ಹೋಗಿ ಬರ್ತಾ ಇದ್ದಾರೆ ಅವರು ದಿವಸ. ಅಂತೂ ಅವರು ಭಾಳ ಚೆನ್ನಾಗಿ ಸ್ವಾಗತ ಮಾಡಿದರು. ಸ್ವಾಗತ ಮಾಡುವಾಗ ಕ್ಷೇತ್ರದ ಕಾರ್ಯಚಟುವಟಿಕೆಗಳೆಲ್ಲ ಹೇಳಿದರು. ನಿಜವಾಗಿ ನಾನು ಹೇಳೋದಾದರೆ ಇಲ್ಲಿ ಎಲ್ಲ ಬಂದಿರೋರೆಲ್ಲರೂ ಕೂಡ ಅನೇಕ ಸಾಧನೆಗಳನ್ನು ಅವರೇ ಸ್ವತಃ ಸಾಧನೆ ಮಾಡಿದವರು. ಆದರೆ ನಮ್ಮ ವಿಷಯ ಆಗಿ ಅವ್ರು ಯಾಕೆ ಎಷ್ಟು ವಿಷಯ ಹೇಳ್ತಾರೆ ಅಂತಂದರೆ, ಸಾಧನೆ ಮಾಡಿದವರಿಗೆ ಗೊತ್ತು ಅದರ ಹಿಂದಿರುವಂಥ ಕಷ್ಟ. ಹಾಗಾಗಿ ಅವರು ಆ ಕ್ಷೇತ್ರದಲ್ಲಿ ಹಿಂದೆ ನಾವು ಮಾಡಿದಂಥ ಎಲ್ಲ ಕೆಲಸಗಳ ಹಿಂದೆ ಎಷ್ಟು ಶ್ರಮ ಇರಬೇಕು, ಎಷ್ಟು ಶ್ರದ್ಧೆ ಇರಬೇಕು, ಎಷ್ಟು ಸಾಹಸ ಇರಬೇಕು ಅನ್ನೋದನ್ನು ಯೋಚನೆ ಮಾಡಿ ಅವರೆಲ್ಲವನ್ನು ಕೂಡ ಹೇಳಿದ್ದಾರೆ. ನೀವು ಕೂಡ ಇಲ್ಲೆಲ್ಲ ಬಂದವರು ಅದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರತಿಕ್ರಿಯಿಸಿದಿರಿ ಎಂದು ನಾನು ನಂಬಿದ್ದೇನೆ. ಹಾಗಾಗಿ ನಾನು ಆಳ್ವರಿಗೆ ವಿಶೇಷವಾಗಿ ನಿಮ್ಮ ಮಾತುಗಳಿಗೆ ನಾನು ನನ್ನ ಸ್ಪಂದನೆ ನೀಡಿದ. ಇಲ್ಲಿ ಅನೇಕ ಮಹನೀಯರು ತಮ್ಮ ತಮ್ಮ ಭಾವನೆಗಳನ್ನು ಹೇಳಿದ್ದಾರೆ. ಅವರು ಹೇಳುವಾಗ ನಮಗೆ ಹೇಗೆ ಇದೆಲ್ಲ ಹೇಳ್ತಾರೆ ಅಂತ ಅನ್ನಿಸ್ತದೆ. ನಿಜವಾಗಿ ನಮ್ಮ ಕ್ಷೇತ್ರದಲ್ಲಿ ಪಟ್ಟಾದ ಮೊದಲನೇ ದಿವಸ ನನಗೆ ಅನಿಸಿದ್ದೇನೆ ಅಂದರೆ, ನನಗೆ ಯಾಕೆ ಬೇಕಿತ್ತು ಈಗ ಈ ವಯಸ್ಸಿನಲ್ಲಿ ಈ ಪಟ್ಟ ಅಂತ. ನಾನು ನಿಜವಾಗಿ ನಾನು ಅಪೇಕ್ಷೆ ಪಟ್ಟು ಇಲ್ಲಿ ಅಧಿಕಾರಕ್ಕೆ ಬಂದವನಲ್ಲ. ಆಗ ಇದೇ ರೀತಿ ಕೆಲವು ಪ್ರತಿಭಟನೆಗಳು ಬಂದಿತ್ತು. ಮೊದಲನೇ ದಿವಸವೇ ಲಕ್ಷದೀಪ ನಾನು ಮಾಡಿದೆ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಧರ್ಮ ಸಮ್ಮೇಳನದಲ್ಲಿ ಅನೇಕ ರೀತಿಯ ಪ್ರತಿಭಟನೆಗಳು ಬಂತು. ಪ್ರಥಮ ನನಗೆ ಬಹಳ ದೊಡ್ಡ ವಿದ್ಯಾಭ್ಯಾಸ ಆಗಿದ್ದು ಆವಾಗಲೇ. ಯಾಕೆಂದರೆ ಪಟ್ಟಾದ ತಕ್ಷಣ ಇಲ್ಲಿ ಪ್ರತಿಭಟನೆ ಮತ್ತು ಧಿಕ್ಕಾರ. ಎಲ್ಲಿವರೆಗೆ ಅಂತಂದರೆ, ನನ್ನ ಹೆಗ್ಡೆಯವರ ಚಿತ್ರವನ್ನು ಮಾಡಿ ಕಾರ್ಟೂನ್ ಮಾಡಿ ಅದಕ್ಕೆ ಕಾರ್ಟೂನ್ ಮಾಡಿದರು. ನಾನು ಆಗ ಹೇಳ್ತಿದ್ದೆ, ನಾನು ಅಪೇಕ್ಷೆ ಪಟ್ಟು ಬಂದವನಲ್ಲ, ನಿರಪೇಕ್ಷತೆ ಅದು ಹೆಗ್ಡೆಯವರಾಗಿ ಬರಲೇಬೇಕು ಅಂತ ಆಸೆ ಪಟ್ಟವನೇ ಅಲ್ಲ. ಏನೋ ಅಪಕಸ್ಮಾತ್ ನಮ್ಮ ತಜ್ಞವರ ಅಂತ್ಯ ಆಯಿತು. ಅವರು ನಾನು ಡಿಗ್ರಿ ಕೊನೆಯ ವರ್ಷದಲ್ಲಿದ್ದೆ, BA ಪರೀಕ್ಷೆಯ ಕೊನೆಯ ವರ್ಷದಲ್ಲಿದ್ದೆ. ಆಗ ಅವರು ಅನಾರೋಗ್ಯ ಆದರು ಮತ್ತು ನನಗೆ ಇಲ್ಲಿ ಅವಕಾಶ ಸಿಕ್ಕಿತ್ತು ಪಟ್ಟಾಭಿಷೇಕ ಆದಾಗ ನನಗೆ ನಿಜವಾಗಿ ಅನಿಸಿದ್ದು ಇಲ್ಲಿ ಏನಾದರೂ ಮಾಡಿ ತೋರಿಸಬೇಕು ಅಂತ. ಆಗಲೇ ನಮಗೆ 2-3 ಕೇಸುಗಳಿತ್ತು. ಆ ಕೇಸುಗಳಲ್ಲಿ ನಾನು ಹೇಳಿದೆ, ನಮ್ಮ ವಕೀಲರು ಒಬ್ಬರು ಇದ್ದರು, ಜಿನರಾಜ್ ಹೆಗ್ಡೆಯವರು ಅಂತ. ಅವ್ರು ಹೇಳ್ತಿದ್ರು, ನೀವು ಏನು ಮಾಡಬೇಡಿ, ಸುಮ್ಮನೆ ಹಣ ಸಂಗ್ರಹ ಮಾಡಿ ಡೆಪಾಸಿಟ್ ಮಾಡಿ ಬ್ಯಾಂಕಲ್ಲಿ ಇಟ್ಟು ಸುಮ್ಮನೆ ಕೂತ್ಕೊಳ್ಳಿ. ಯಾಕೆಂದರೆ ಒಂದು ವೇಳೆ ಯಾವುದಾದ್ರೂ ಕೇಸ್ನಲ್ಲಿ ಒಂದರಲ್ಲಿ ಅಪಜಯ ಆದರೆ ನೀವು ಧರ್ಮಸ್ಥಳದ ಆಸ್ತಿಯೆಲ್ಲ ಮಾರಿದರೂ ಸಾಕಾಗದಷ್ಟು ಹಣ ಬೇಕಾದಿತ್ತು. ಅದು ನೀವು ಏನು ಮಾಡಬೇಡಿ, ಸುಮ್ಮನಿರಿ, ಬರೀ ಡೆಪಾಸಿಟ್ ಮಾಡ್ತಾ ಕೂತ್ಕೊಳ್ಳಿ ಅಂತ. ಆಗ ನಾನು ಹೇಳಿದೆ ರೀ ವಕೀಲರೇ, ನೀವು ಹೇಳಿದ ಮಾತು ಸತ್ಯ ಆದರೆ ನಾನು ಹುಟ್ಟಿದ್ದಕ್ಕೂ ಸತ್ತದಕ್ಕೂ ದಾಖಲೆ ಇರೋದಿಲ್ಲ. ನಾನು ದಾಖಲೆ ಏನಾದರೂ ನಿರ್ಮಿಸಿ ಹೋಗಬೇಕು. ನೀವು ಹೇಳಿದಾಗೆ ಕೆಳಗೆ ಎಲ್ಲ ಆಸ್ತಿ ಮಾರಿ ಬರೀ ಆ ಕೇಸುಗಳಿಗೆ ಬೇಕಾದಂಥ ಸಂದಾಯ ಮಾಡುವಂಥದ್ದಾಗಲಿ ಅಥವಾ ಸಮಸ್ಯೆಗಳಿಗೆ ಟ್ಯಾಕ್ಸ್ ಕಟ್ಟುವಂತಾಗಲಿ. ಆಗ ಡೆತ್ ಡ್ಯೂಟಿ ತೊಗೊಂಡಿತ್ತು. ಸತ್ತವರು ಮಂಜು ಹೆಗ್ಡೆಯವ್ರದ್ದು ಡೆತ್ ಡ್ಯೂಟಿ ಬಾಕಿ ಇತ್ತು, ತಂದೆಯವ್ರದ್ದು ಡೆತ್ ಡ್ಯೂಟಿ ಬಾಕಿ ಇತ್ತು. ಆಗ ಇಬ್ಬರದ್ದು ಡೆತ್ ಡ್ಯೂಟಿ ಕಟ್ಟಿದರೆ ಲಕ್ಷಾಂತರ ರೂಪಾಯಿ ಆಗ್ತಿತ್ತು. ಆ ಕಾಲದ ಲಕ್ಷಕ್ಕೆ ಭಾಳ ಬೆಲೆ ಇತ್ತು. ಹಾಗಾಗಿ ಅವರು ಹೇಳಿದ್ದು, ನೀವು ಎಲ್ಲ ಮಾಡಿದ ಹೇಳಿದ ಡಾಕ್ಟ್ರೇ ವಕೀಲರೇ,
ನಾನು ಹುಟ್ಟಿದಕ್ಕೂ ಸದಕ್ಕೆ ಏನೂ ದಾಖಲೆ ಇಲ್ಲ ಅಂತ ಆಗಬಾರ್ದು. ಮೊದಲು ನಾನು ಕಾಲೇಜು ಪ್ರಾರಂಭಿಸಿದೆ. ಕಾಲೇಜು ಅವರು ಏನು ಹೆಗ್ಡೆಯವರು, ನೀವು ಮಕ್ಕಳಾಟಿಗೆ ಮಾಡ್ತಿದ್ದೀರಿ, ಕಾಲೇಜು ಪ್ರಾರಂಭಿಸಿದ್ದೀರಿ ಅಂತ. ಈಗ ಹೌದು, ಮತ್ತು ಕಾಲೇಜಲ್ಲಿ ಈಗ ಕಟ್ತಾರೆ ಇಂಥ ಮೂರು ಕೇಸ್ ಇಟ್ಕೊಂಡು ಯಾರಾದ್ರು ಕಾಲೇಜು ನಾನು ಹೇಳಿದೆ 3 ಕೇಸ್ ಇರುವಾಗಲೇ ಮಾಡಬೇಕು. ಒಂದು ವೇಳೆ ಏನಾದರೂ ಆದರೆ, ನನಗೆ ಹೆಚ್ಚು ಕಮ್ಮಿ ಆದರೆ ತಕ್ಷಣ ಅಲ್ಲಿ ಒಂದು ಮಾನ್ಯುಮೆಂಟ್ ಇರ್ತದೆ, ದಾಖಲೆ ಇರ್ತದೆ, ಹೆಗ್ಡೆಯವರು ವೀರೇಂದ್ರ ಹೆಗ್ಡೆಯವರು ಕಟ್ಟಿಸಿದ ಒಂದು ದಾಖಲೆ ಇರ್ತದೆ ಅಂತೇಳಿ. ಆ ದೃಷ್ಟಿಯಲ್ಲಿ ನಾನು ಎಲ್ಲ ಕೆಲಸಗಳನ್ನು ಕೂಡ ಆಮೇಲೆ ಯಾವುದನ್ನು ನಿಲ್ಲಿಸಲಿಲ್ಲ, ಎಲ್ಲವನ್ನು ಕೂಡ ಮುಂದುವರಿಸಿಕೊಂಡೇ ಹೋದೆ. ಮತ್ತು ಕಾರ್ಯಕ್ರಮಗಳೆಲ್ಲ ಒಂದಕ್ಕೊಂದು ಸ್ವಾಭಾವಿಕವಾಗಿ ಧಾರವಾಡದಲ್ಲಿ ಕಾಲೇಜುಗಳು, ಆಮೇಲೆ ಉಡುಪಿಯಲ್ಲಿ ಆಯುರ್ವೇದ ಕಾಲೇಜು, ಇವೆಲ್ಲ ನಿಜವಾಗಿ ನಮಗೆ ಒಲಿದು ಬಂದದ್ದು. ನಾವು ಪ್ರಾರಂಭಿಸಿದಲ್ಲ, ಬೇರೆ ಯಾರು ನಡೆಸ್ತವರು ಹೆಗ್ಡೆ ನೀವು ತೆಗೆದುಕೊಳ್ಳಿದ್ದು ನಮಗೆ ಕೊಟ್ಟದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಕೂಡ ನಮಗೆ ಅನಿಸಿದ್ದೇನೆಂದರೆ, ಏನಾದರೂ ನಾವು ಹುಟ್ಟಿದ್ದಕ್ಕೆ ಸತತಕ್ಕೆ ದಾಖಲೆ ಇರಬೇಕಾಗಿದ್ದರೆ ಏನಾದರೂ ಶಾಶ್ವತವಾದ ಕೆಲಸಗಳಾಗಬೇಕು. ಅದೇ ರೀತಿ ಆಮೇಲೆ ಎಲ್ಲವೂ ಕೂಡ ಒಂದಕ್ಕೊಂದು ಜೋಡಿಸ್ತಾ ಹೋಯಿತು. ನನಗೆ ಭಾಳ ಸಂತೋಷ, ನಮ್ಮ ಸಿಬ್ಬಂದಿಯವರು ಮತ್ತು ಧರ್ಮಸ್ಥಳದ ಎಲ್ಲ ಪ್ರಜೆಗಳು, ನಾನು ಏನಾದರೂ ಯೋಚನೆ ಮಾಡಿದ ತಕ್ಷಣ ಅದಕ್ಕೆ ಪ್ರತಿಕ್ರಿಯಿಸುವಂಥ ಸಿಬ್ಬಂದಿ ಇದ್ದರು ಮತ್ತು ಊರವರಿದ್ದರು. ಸಾಮೂಹಿಕ ಮದುವೆ ಅಂತ ನಾವು ಪ್ರಾರಂಭಿಸುವಾಗ ಅದಕ್ಕೆ ಊರವರು ತಕ್ಷಣ ಪ್ರತಿಕ್ರಿಯಿಸಿದರು, ಚಪ್ಪರ ಹಾಕಿದರು, ಮತ್ತು ಮದುವೆಯ ವ್ಯವಸ್ಥೆಯನ್ನು ಮಾಡ್ತಿದ್ದರು. ಸಂಜೆ 4 ಗಂಟೆ ಆದಾಗ ಎಲ್ಲರೂ ಸೇರಿ ಮದುವೆ ನಡೀತಿದ್ರು. 8 ಗಂಟೆ ಒಳಗೆ ಎಲ್ಲರೂ ಊರಿಗೆ ಮುಗೀತು. 8 ಗಂಟೆ ಮುಗಿದ್ರೆ ಯಾರೂ ಇರ್ತಿರಲಿಲ್ಲ, ಅಲ್ಲಿ ಮದುವೆಯವರು ಇರ್ತಿರಲಿಲ್ಲ, ಊರವರು ಇರ್ತಿರಲಿಲ್ಲ, ಮದುವೆ ವ್ಯವಸ್ಥೆ ಇರ್ತಿರಲಿಲ್ಲ, ಎಲ್ಲ ಖಾಲಿ ಆಗ್ತಿತ್ತು. ಮದುವೆ ಆಗ್ತಿತ್ತು, ಊಟ ಆಗ್ತಿತ್ತು, ಹೋಗ್ತಿತ್ತು. ಹೀಗೆ ಪ್ರತಿಯೊಂದು ಕೆಲಸ ಕೂಡ ನಾವು ಯೋಜನೆ ಮಾಡಿದ್ದಾರೆ, ಈಗ ಮಾಡ್ತೇವೆ ಅಂತೇಳಿ. ಧರ್ಮದೇವತೆಗಳ ಹೆಸರು ಬಂತು ಇಲ್ಲಿ. ಪ್ರತಿ ಸಲ ಅವರು ಧರ್ಮದೇವತೆಗಳು ಕೂಡ ಇಲ್ಲಿ ನುಡಿಗಟ್ಟಿನೊಳಗೆ ಹೇಳ್ತಾರೆ, ನಾವು ಮಾಡ್ತೇವೆ, ನಿಮ್ಮ ಮೂಲಕ ಮಾಡ್ತೇವೆ ಅಂದರೆ, ನೀವು ನಿಮಿತ್ತ ಮಾತ್ರ, ನಾವು ನಿಮ್ಮ ಮೂಲಕ ನಾವು ಮಾಡ್ತೇವೆ. ನಾನು ಈಗಲೂ ಕೂಡ ಅದು ಹಾಗೆ ತಿಳ್ಕೊಂಡಿದ್ದೆ, ನಾನು ನಿಮಿತ್ತ ಮಾತ್ರ, ಮಾಡೋರೆಲ್ಲ ಧರ್ಮದೇವತೆಗಳು ಅಂತ ಅವ್ರು ಹೇಳ್ತಾರೆ. ಹೆಚ್ಚು ಕಮ್ಮಿ ಆದರೆ ಕೈಯಲ್ಲಿ ಎಣ್ಣೆ ಕಣ್ಣಿಗೆ ಹೋಗ್ತಿತ್ತು, ಕಡಿಯೋ ಶಬ್ದ ಕೇಳಲಿಕ್ಕಿಲ್ಲ, ಬೀಳೋ ಶಬ್ದ ಕೇಳಿದ್ದು. ಇವತ್ತು ಎಳ್ಳಿನಷ್ಟಿದ್ದದ್ದು ಎಣ್ಣೆದಾದಿದ್ದನ್ನು ಕುಮಳದಾದ ಕುರಿದು ಬೇರೆ ಕಡೆ ಅಂತ ಹೇಳಿದೆ. ಈ ಮಾತುಗಳು ನನಗೆ ಈ ಎಲ್ಲ ಹಿಂಸೆಗಳಿಂದ ದೊಡ್ಡ ಹೆದರಿಕೆ ಹುಟ್ಟಿಸುವಂಥ ಮಾತುಗಳು. ಈ ಯಾರೋ ಏನೋ ಮಾತಾಡಿದ್ದು ನಮಗೆ ಭಯ ಇಲ್ಲ, ಅದಕ್ಕಿಂತ ಭೀಕರವಾದ ಮಾತುಗಳನ್ನು ಧರ್ಮದೇವತೆಗಳು ಹೇಳ್ತಾರೆ. ಅವರು ಹೇಳ್ತಾರೆ ಏನಂತಂದರೆ, ನಿಮ್ಮ ತಿಳುವಳಿಕೆ ಇಲ್ಲದೆ ಆದ ತಪ್ಪಿದರೆ ನಾವು ಅದಕ್ಕೆ ಕ್ಷಮೆ ಕೊಡ್ತೇವೆ. ಹೆತ್ತ ತಾಯಿ ಬೇರೆ ಆದರೂ ಕೂಡ ಸಾಕಿದ ತಾಯಿ ಕುಟುಂಬ ದೇವತೆಗಳು ಗರಿಕೆಗಳಲ್ಲಿ ಹಾಲು ಕೊಟ್ಟು ಸಾಕಿದ್ರು ಅಂತ ನಾವು ಕೀರ್ತಿ ಕೊಡ್ತೇವೆ ಅಂತ ಅವರು ಹೇಳ್ತಾರೆ. ನನಗೆ ಆ ಮಾತಿನಲ್ಲಿ ಪೂರ್ತಿ ವಿಶ್ವಾಸ ಇದೆ. ಹಾಗಾಗಿ ನಮಗೆ ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಕೊಡುವವರು ಸರ್ಕಾರವಲ್ಲ, ಈ ಮನುಷ್ಯರು ಅಲ್ಲ. ಎಲ್ಲ ಈಗೇನು ಇದಲ್ಲ, ಇದಕ್ಕಿಂತ ಹೆಚ್ಚು ಸ್ವಾಮಿ ಮುನ್ನಿದರೆ ಅವರು ಅದು ಭಾಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು. ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ, ಸಮಾಧಾನ ಮಾಡ್ತಾರೆ. ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಪೆದ್ದಿಯಪ್ಪ ಬೇಡ ಸಂಖ್ಯಪ್ಪ ಕುಟುಂಬಗಳು ಕದಿಕಿಡೆ ಪೇರು ಕುರಿತು ಸಂಕೋನ ಕೀರ್ತಿ ಕಟ್ಟಣ ಬೇರೆ ಕಡೆ ಅಂತ. ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸಿದ್ದೇನೆ ಮತ್ತು ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಾ ಇದ್ದೇನೆ. ಈಗ 58 ವರ್ಷಗಳಿಂದ ನಾನು ಅಲ್ಲಿ ಅಣ್ಣಬೇಡದಲ್ಲಿ ನುಡಿಕಟ್ಟು ಕೇಳ್ತಾ ಇದ್ದೇನೆ. ಪ್ರತಿ ಸಲ ಕೇಳುವಾಗಲೂ ಹೊಸದಾಗಿ ಕೇಳಿದಂತೆ, ಇದು ಹಳೆಯ ಮಾತು, ಹೋದ ಸಲ ಇದನ್ನೇ ಕೇಳಿದ್ದೆ ಅಂತ ನನಗೆ ಅನಿಸೋದೇ ಇಲ್ಲ. ಪ್ರತಿ ಬಾರಿ ಅದನ್ನು ಹೇಳುವಾಗ ಕೂಡ ಹೊಸ ಮಾತೆ, ಹೊಸ ನುಡಿಕಟ್ಟೆ, ಹೊಸ ರೀತಿಯಲ್ಲಿ ಅದು ಇರ್ತದೆ. ಹಾಗಾಗಿ ನಾನು ಹೇಳೋದಿದೆ, ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ದೈವಗಳು ನಿಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತವೆ. ನಿಮ್ಮ ದೇವಸ್ಥಾನ ಹೇಗೆ ಇಲ್ಲಿ ಹಿಂದೂ ಧರ್ಮ ಹೇಗೆ ನಡೀತದೆ ಅಂತಂದರೆ, ಧರ್ಮದೇವತೆಗಳು ಆಯಾ ಕ್ಷೇತ್ರದಲ್ಲಿ ನಿಂತು ಆ ಧರ್ಮವನ್ನು ಕಾಪಾಡ್ತಾರೆ. ಧರ್ಮವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಮನುಷ್ಯರು, ನೀವೆಲ್ಲರೂ ಕೂಡ ನಿಮಿತ್ತ ಮಾತ್ರ, ಮಾಡುವವರೆಲ್ಲ ಅವರೇ. ನಮ್ಮ ಈ ಯಂತ್ರಗಳ ಮೂಲಕ ಮಾಡಿಸ್ತಾರೆ ಮತ್ತು ಇದರಿಂದ ಫಲವನ್ನು ಅವರು ಸಂತೋಷ ಪಡ್ತಾರೆ. ಹೀಗಾಗಿ ನಾನು ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ಕೂಡ ನೀವು ಇದು ಈ ಅದಮ್ಯ ಪ್ರೀತಿಗೆ ನಾನು ಗೌರವವನ್ನು ಸಲ್ಲಿಸ್ತೇನೆ. ಇವತ್ತು ಎಲ್ಲ ಮಾತುಗಾರರು ಕೂಡ ಮಾತನ್ನು ಹೃದಯದಿಂದ ಆಡಿದ್ದಾರೆ, ಯಾರು ಕೂಡ ನಾಲಿಗೆ ಸುದ್ದಿಯಲ್ಲಿ ಆಡಲಿಲ್ಲ. ಇನ್ನೂ ಭಾಳ ಜನ ಇಲ್ಲಿ ಮಾತಾಡುವವರಿದ್ದಾರೆ, ಆದರೆ ಅವರಿಗೆ ಅವಕಾಶ ಕೊಡಲಿಕ್ಕಾಗಲಿಲ್ಲ. ಅವಕಾಶ ಈಗಲೇ ಭಾಳ ವಿಳಂಬ ಆಗಿದೆ. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಿ, ಅಲ್ಲವರೇ ನಿಮ್ಮ ಪ್ರಯತ್ನದಿಂದ ಈ ಕಾರ್ಯಕ್ರಮ ಆಗಿದೆ. ನೀವು ಭಾಳ ಆಸೆಪಟ್ಟು ಈ ಕಾರ್ಯಕ್ರಮ ಮಾಡಿದೆ. ಏನಂತಂದರೆ, ಕ್ಷೇತ್ರಕ್ಕೆ ನಾವು ಮಾತ್ರ ಅಲ್ಲ, ನಮ್ಮ ಹಾಗೆ ಎಲ್ಲ ಕ್ಷೇತ್ರದವರು ಕೂಡ ಸಹಾಯಕ್ಕಿದ್ದಾರೆ ಅಂತ.
ನಮ್ಮಲ್ಲಿ ಎಷ್ಟೋ ನಿಮ್ಮ ಕ್ಷೇತ್ರಗಳಿಗೆ ಸಹಾಯ ಹೋಗಿದ್ರು, ಎಲ್ರಿಗೂ ಹೋಗಿದ್ದಂತ ನಾವು ಹೇಳೋದಿಲ್ಲ. ಆದರೆ ತಿಂಗಳಿಗೆ ಒಂದು 130 140 ದೇವಸ್ಥಾನಗಳಿಗೆ ನೇರವಾಗಿ ಸಹಾಯ ಕೊಡುತ್ತೆ. ಧರ್ಮೋತ್ಥಾನ ಟ್ರಸ್ಟ್ ಅಲ್ಲದೆ ನಾವು ಕೊಡ್ತೇವೆ. ಇದು ನಾನು ಹೇಳುವಂಥದ್ದು ಯಾಕೆ ಅಂದರೆ ಈ ರೀತಿ ದಾನ ಧರ್ಮಗಳನ್ನು ಮಾಡುವಂಥ ಪ್ರಯತ್ನ ನಮ್ಮದು ನಿರಂತರವಾಗಿ ನಡೀತಲೇ ಇರುತ್ತೆ, ಇನ್ನು ಮುಂದೆಯೂ ನಡೀತದೆ. ಇದಕ್ಕೆಲ್ಲ ಸ್ವಾಮಿ ಅನುಗ್ರಹ ಇರಲಿ, ಸ್ವಾಮಿಯ ಪ್ರೇರಣೆ ಇರಲಿ, ಧರ್ಮದ ದೇವತೆಗಳ ಪ್ರೇರಣೆ ಇರಲಿ ಅಂತ ಆಶಿಸ್ತಾ, ಅಣ್ಣಪ್ಪನ ರಕ್ಷಣೆ ನಮಗೆ ಇದ್ದರೆ ಬೇರೆ ಯಾರ್ದು ರಕ್ಷಣೆ ಬೇಡ. ಯಾಕೆಂದರೆ ಎಲ್ಲರ ರಕ್ಷಣೆ ಅಣ್ಣಪ್ಪ ಇಲ್ಲಿ ಎಚ್ಚರಿಕೆಯಿಂದ ಮಾಡ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ನಡೆದ ಘಟನೆಗಳನ್ನು ನೋಡಿದರೆ ಅದು ಹೇಗೆ ಘಟನೆಗಳಾಗಿದೆ, ಹೇಗೆ ಸಂದರ್ಭೋಚಿತವಾಗಿ ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ ಅಣ್ಣಪ್ಪನ ಕಾರಬಾರ ಏನು, ಅದರ ಶಕ್ತಿ ಏನು, ಸ್ವಾಮಿ ಅನುಗ್ರಹ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಾಗ. ಹಾಗೆ ನಿಮ್ಮ ಕ್ಷೇತ್ರ ಯಾವುದು ಸಣ್ಣದಲ್ಲ. ನಿಮಗೆ ಒಂದು ಮಾತು ಹೇಳ್ತೇನೆ, ಯಾರು ಕೂಡ ಧರ್ಮಸ್ಥಳ ಕ್ಷೇತ್ರ ದೊಡ್ಡದು, ತಿರುಪತಿ ಕ್ಷೇತ್ರ ದೊಡ್ಡದು, ಬಾಕಿ ನಮ್ಮದೆಲ್ಲ ಭಾಳ ಸಣ್ಣದು ತಿಳ್ಕೊಬೇಡಿ. ಎಲ್ಲವೂ ಕೂಡ ದೊಡ್ಡ ಕ್ಷೇತ್ರಗಳೇ. ನಾವು ಈಗ ಅನೇಕ ಕ್ಷೇತ್ರಗಳಿಗೆ ಹೋಗಿ ನಾವು ಪೂಜೆ ಮಾಡಿದ್ದೇವೆ, ಪ್ರಾರ್ಥನೆ ಮಾಡಿದ್ದೇವೆ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡಿದ್ದೀರಿ. ಹೀಗಾಗಿ ನಾವೆಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡೋಣ. ನಮ್ಮ ಕ್ಷೇತ್ರಕ್ಕೆ ಬಂದಿರುವಂಥ ಎಲ್ಲ ಆಪತ್ತುಗಳು ದೂರ ಆಗಲಿ ಮತ್ತು ಆಳೋರಂಥ ಶಿಷ್ಯರು ನಮಗೆಲ್ಲ ಸಿಗಲಿ ಅಂತೇಳಿ ಆಶಿಸ್ತಾ, ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯಿಂದ ಭವಿಷ್ಯ ಇರಲಿ. ನಿಮ್ಮ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ನೀವು ಶ್ರಮಿಸಿ, ಸ್ವಚ್ಛತೆಯನ್ನು ಕಾಪಾಡಿ. ಮತ್ತು ಈಗಾಗಲೇ ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೇವೆ, ಪ್ಲಾಸ್ಟಿಕ್ಕನ್ನು ನಿಷೇಧಿಸಿ ಮತ್ತು ಎಲ್ಲ ರೀತಿಯಿಂದ ಕೂಡ ಕ್ಷೇತ್ರದ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ಕಾರ್ಯವನ್ನು ಮಾಡಿ ನಿಮ್ಮ ಕ್ಷೇತ್ರದ ಶಕ್ತಿಗಳು ನಿಮಗೆ ಬೆಂಬಲ ಕೊಡ್ತವೆ. ಬೆಂಬಲದಿಂದ ನೀವೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸಿ, ಎಲ್ಲರಿಗೂ ಸ್ವಾಮಿ ಅನುಗ್ರಹ, ಮಂಜುನಾಥ ಸ್ವಾಮಿ ಅನುಗ್ರಹ.